ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹಬ್ಬಕ್ಕೋಸ್ಕರ ಅಡುಗೆ ಮನೆ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅಂತ ತೋರಿಸಿದ್ದೀನಿ. ಅದೇ ರೀತಿ ಹೆಲ್ತಿ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ತೋರಿಸಿದ್ದೀನಿ ಇದರಲ್ಲಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲ ಅತ್ತೆ ಮಾಡ್ತಿದ್ದಾರೆ ಇವತ್ತು. ಅತ್ತೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದಾರೆ. ಕುಕ್ಕರ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈ ಸೊಪ್ಪನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತಿದ್ದಾರೆ. ನೋಡಿ, ಇಷ್ಟು ಒಂದು ಕುಕ್ಕರ್ ಸೊಪ್ಪು ಹಾಕಿದ್ರೆ ಒಂದು ಇಡೀ ಸೊಪ್ಪು ಆಯಿತು. ಯಾಕೆಂದರೆ ಬರೀ ಸೊಪ್ಪು ಮಾತ್ರ ಬೇಯಿಸ್ತಾ ಇದ್ದೀವಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 3 ವಿಸಿಲ್ ಕೂಗಿಸ್ಕೋಬೇಕು. ಈ ರೀತಿ ಸೊಪ್ಪನ್ನ ಕೂಗಿಸ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಹೀಟು ಕಡಿಮೆ ಆಗುತ್ತೆ. ಆದ್ದರಿಂದ ಈ ರೀತಿ ಸೊಪ್ಪನ್ನ ಬೇಯಿಸ್ಕೊಳ್ತಿದ್ದೀವಿ. ಅದೇ ರೀತಿ ನಮಗೆ ಜೀರ್ಣ ಆಗೋಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವು ಈ ರೀತಿ ಬಾಣಲಿಯಲ್ಲೂ ಕೂಡ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಸೊಪ್ಪು ನೀಟಾಗಿ ಬೆಂದಿರಲ್ಲ, ಆದ್ದರಿಂದ ಸ್ವಲ್ಪ ಹೀಟು ಜಾಸ್ತಿ ಆಗುತ್ತೆ, ಜೊತೆಗೆ ಅಷ್ಟು ಟೇಸ್ಟ್ ಕೊಡಲ್ಲ. ಆದ್ದರಿಂದ ಈ ರೀತಿ ಸಿಂಪಲ್ಲಾಗಿ ಸೊಪ್ಪನ್ನ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ಒಂದು ಬಾಂಡಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವು, ಒಂದು 3 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಫ್ರೈ ಆಗೋದ್ರೊಳಗಡೆ ಕುಕ್ಕರ್ ತಣ್ಣಗಾಗಿದೆ. ಈಗ ಇದನ್ನು ಸೊಪ್ಪನ್ನೆಲ್ಲ ನೀರಲ್ಲಿ ಹಿಂಡ್ಕೋಬೇಕು. ನೋಡಿ, ಈ ರೀತಿ ಹಿಂಡ್ಬಿಟ್ಟು ಈ ಸೊಪ್ಪನ್ನು ಮಾತ್ರ ತೊಗೊಳ್ತೀನಿ, ಆ ನೀರನ್ನ ಚೆಲ್ತೀನಿ. ಆ ನೀರು ಸ್ವಲ್ಪ ಕಹಿ ಇರುತ್ತೆ, ಆದ್ದರಿಂದ ಸೊಪ್ಪಲ್ಲಿರೋ ನೀರನ್ನ ಚೆಲ್ಬಿಡೋಣ. ಬೇಳೆ ಏನಾದರೂ ಹಾಕಿದ್ರೆ ಬಸ್ಸಾರು ಮಾಡ್ಬೋದು, ಆದರೆ ಬರೀ ಪಲ್ಯ ಮಾಡ್ತಿರೋದ್ರಿಂದ ಆ ನೀರು ಚೆಲ್ಕೊಳ್ತಿದ್ದೀನಿ. ನೋಡಿ, ಈರುಳ್ಳಿ ಕೂಡ ಬೆಂದಿದೆ. ಈಗ ಒಂದು ಚಿಟಿಕೆ ಅರಿಶಿನ, ಹಾಗೆ ಸೊಪ್ಪನ್ನೆಲ್ಲ ಹಿಂಡ್ಕೊಂಡಿದ್ವಲ್ಲ, ಹಿಂಡ್ಕೊಂಡ್ರೆ ಸೊಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 1/4 ಸ್ಪೂನಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ಕೋಬೇಕು. ಧನಿಯಾ ಪೌಡ್ರ್ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸೊಪ್ಪನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಇಳಿಸ್ಕೊಂಡ್ರೆ ಸೊಪ್ಪಿನ ಪಲ್ಯ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದಕ್ಕೊಂದು ಚಪಾತಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವಿವತ್ತು ಸೈಡ್ ಡಿಶ್ಶಾಗಿ ಮಾಡ್ತಿದ್ದೀವಿ ಅಷ್ಟೇ. ಸುಮ್ಮನೆ ಸೊಪ್ಪಿತ್ತಲ್ಲ, ಆದ್ದರಿಂದ ಸ್ವಲ್ಪ ಏನಾದರೂ ಮಾಡೋಣ ಅಂತ ಕಿತ್ಕೊಬಂದು ಮಾಡ್ತಿದ್ದೀವಿ. ನೋಡಿ, ಸೊಪ್ಪಿನ ಪಲ್ಯ ರೆಡಿ ಆಯಿತು. ಅದೇ ರೀತಿ ಇವತ್ತಿನ ಅಡುಗೆಗೆ ಅತ್ತೆ ಬಂದು ಮಸ್ಸೊಪ್ಪು ಮಾಡಿದ್ದಾರೆ. ಅತ್ತೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿಕೊಂಡು ಮಸ್ಸೊಪ್ಪು ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸರ್ತಿ ಯಾವಾಗಾದರೂ ಈ ವಿಡಿಯೋ ತೋರಿಸ್ತೀನಿ, ಯಾಕೆಂದರೆ ನಂದು ಚಾನಲಲ್ಲಿ ತುಂಬಾ ಮಸ್ಸೊಪ್ಪು ವಿಡಿಯೋಗಳಿದ್ದಾವೆ, ಆದ್ದರಿಂದ ಇಲ್ಲಿ ತೋರಿಸಿಲ್ಲ. ಮಸ್ಸೊಪ್ಪಿಗೋಸ್ಕರ ಬಿಸಿ ಬಿಸಿ ಮುದ್ದೆ. ಇವತ್ತು ನಾವು ಟಿಫನ್ ಏನು ಮಾಡಿಲ್ಲ, ಒಂದೇ ಸರ್ತಿ 10 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತಿದ್ವಿ. ಈ ಥರ ಮನೆಯಲ್ಲಿ ಎಲ್ಲರೂ ಇದ್ದರೆ ಈ ರೀತಿ ಊಟ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ, ಅಡುಗೆ ಮಾಡಿಕೊಂಡು ಮುದ್ದೆ ಊಟ ಮಾಡ್ತೀವಿ. ನೋಡಿ, ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಈಗ ಊಟ ಮಾಡಬೇಕು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಬನ್ನಿ ಊಟಕ್ಕೆ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ವೈಟ್ ರೈಸು, ಹಾಗೆ ಸಂಡಿಗೆ, ಹಪ್ಪಳ ಎಲ್ಲನೂ ಕರೆದಿಟ್ಟಿದ್ದೀವಿ. ಮಕ್ಕಳಿದ್ರೆ ಅಂತೂ ಕಂಪಲ್ಸರಿ ಹಪ್ಪಳ ಸಂಡಿಗೆ ರೆಡಿ ಇರಬೇಕು. ಜೊತೆಗೆ ರಾತ್ರಿ ಮಾಡಿರೋ ಹಾಗಲಕಾಯಿ ಗೊಜ್ಜು, ಹಾಗೆ ರಾತ್ರಿ ಮಾಡಿರೋ ರಸಮ್ಮು. ಇದ್ರ ಜೊತೆಗೆ ಇವಾಗ ಮಾಡಿರೋಂಥ ಫ್ರೆಶ್ ಆಗಿ ನುಗ್ಗೆ ಸೊಪ್ಪಿನ ಪಲ್ಯ. ಇದಂತೂ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನುಗ್ಗೆ ಸೊಪ್ಪು ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗಂತೂ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಪ್ಪದ ಬಾಕ್ಸುಗಳವು, ಬಿಸಿ ಬಿಸಿ ಮುದ್ದೆ, ಮಸ್ಸೊಪ್ಪು, ಜೊತೆಗೆ ಸೌತೆಕಾಯಿ. ಇವತ್ತಿನ ಊಟ ಈ ರೀತಿ ಇತ್ತು. ನಮಗಂತೂ ಲಾಸ್ಟಲ್ಲಿ ಮಜ್ಜಿಗೆ ಅಥವಾ ಮೊಸರು ಕಂಪಲ್ಸರಿ ಇರಬೇಕು ಊಟದ ಜೊತೆ. ನೋಡಿ, ಲಾಸ್ಟಲ್ಲಿ ಮಜ್ಜಿಗೆ. ಹಾಗೆ ಇವತ್ತಿನ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಊಟ ಅಂತೂ ಸಾಕಾಗಿತ್ತು ಇವತ್ತು. ಊಟ ಮುಗಿಸ್ಕೊಂಡು ನಾನಿಲ್ಲಿ 10:30 11 ಗಂಟೆ ಹಂಗೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ಗೆ ನಾನಿಲ್ಲಿ ಚಿಮ್ನಿ ಬರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಫಸ್ಟ್ ಚಿಮ್ನಿ ಏನಕ್ಕಪ್ಪ ಕ್ಲೀನ್ ಮಾಡ್ತೀನಿ ಅಂದರೆ, ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಮಾಡಿದ್ರೆ ಅಂತೂ ಆ ಆಯಿಲ್ ಜಿಡ್ಡೆಲ್ಲ ಕೆಳಗಡೆ ಸ್ಟವ್ ಮೇಲೆಲ್ಲ ಬೀಳುತ್ತೆ. ಆದ್ದರಿಂದ ಫಸ್ಟೇ ಚಿಮ್ನಿ ಕ್ಲೀನ್ ಮಾಡ್ಕೊಳ್ತೀನಿ. ನಾನಿವತ್ತು ಕ್ಲೀನ್ ಮಾಡೋಕ್ಕೆ ಯಾವುದೇ ರೀತಿ ಲಿಕ್ವಿಡ್ ಎಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ, ಯಾಕೆಂದರೆ ಸಿಂಪಲ್ ಕ್ಲೀನಿಂಗ್ ಅಷ್ಟೇ. ಆದ್ದರಿಂದ ನಾನು ಈ ರೀತಿ ಮಾಮೂಲಿ ಸೋಪ್ ಲಿಕ್ವಿಡ್ ಬರುತ್ತಲ್ಲ, ಅಂದರೆ ವಿಮ್ ಲಿಕ್ವಿಡ್ ಈ ಥರದ್ದು, ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಸ್ಕ್ರಬ್ಬರಲ್ಲಿ ಒಂದು ಸರ್ತಿ ಎಲ್ಲನೂ ಕೂಡ ಉಜ್ಜಿಕೊಂಡು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಆಮೇಲೆ ಮತ್ತೆ ಯಾವ್ದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ನೋಡಿ, ಆ ಕಡೆ ಇರೋ ಬಾಟ್ಲುಗಳನ್ನೆಲ್ಲ ತೆಗೆದು ಈ ಸೈಡ್ಗೆ ಇಟ್ಟಿದ್ದೀನಿ. ಒಂದು ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆ ಸೈಡ್ ಕ್ಲೀನ್ ಮಾಡ್ತೀನಿ. ಒಂದು 5 ನಿಮಿಷ ಈಗ ಚೆನ್ನಾಗಿ ಎಲ್ಲ ನೆಂದಿದೆ. ಈಗ ಯಾವ್ದು ಬಟ್ಟೆ ತೊಗೊಂಡು ನೀಟಾಗೆಲ್ಲ ಒಂದು ಸರ್ತಿ ಒರೆಸ್ಕೊಳ್ತೀನಿ. ಅದಾದಮೇಲೆ ಡ್ರೈ ಬಟ್ಟೆನೂ ಕೂಡ ತೊಗೊಂಡು ಒರೆಸ್ಕೋಬೇಕು.
ಈ ಥರ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಅದೆಷ್ಟು ನೀರು ಯೂಸ್ ಮಾಡ್ತೀವೋ ಈ ರೀತಿ ಮನೆಯನ್ನು ಕ್ಲೀನ್ ಮಾಡಬೇಕು ಅಂದರೆ. ಹಬ್ಬ ಬಂದರೂ ಕಷ್ಟ, ಹಬ್ಬ ಆಗೋದ್ಮೇಲೂ ಕಷ್ಟ. ಹಬ್ಬಗಳೇನಕ್ಕೆ ಬರುತ್ತೆ ಅಂತ ಅನಿಸ್ಬಿಡುತ್ತೆ. ಆದರೆ ಅಡುಗೆ ಮನೆ ಕ್ಲೀನಿಂಗ್ ಅಂತೂ ಕಂಪಲ್ಸರಿ ತಿಂಗಳು ಒಂದು ಸರ್ತಿ ಮಾಡೇ ಮಾಡ್ತೀವಲ್ಲ. ನೋಡಿ ಈ ರೀತಿ ಚಿಮ್ನಿ ಎಲ್ಲ ಒರೆಸ್ಕೊಂಡಾದ್ಮೇಲೆ ಈಗ ಟೈಲ್ಸ್ನು ಕೂಡ ಎಲ್ಲ ಒರೆಸ್ಕೋಬೇಕು. ಟೈಲ್ಸ್ಗೂ ಕೂಡ ಸೋಪ್ ಹಾಕಿ ಎಲ್ಲ ಇಟ್ಟಿದ್ದೀನಿ ಆಗಲೇ. ಈಗ ಒಂದು ಸರ್ತಿ ಯಾವ್ದು ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ನಾನು ಈ ರೀತಿ ಚಿಮ್ನಿ 15 ದಿನಕ್ಕೊಂದು ಸರ್ತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆವಿ ಏನು ಜಿಡ್ಡಿರಲ್ಲ. ನಾನೇನಾದರೂ 2 ತಿಂಗಳು 3 ತಿಂಗಳು ಬಿಟ್ಬಿಟ್ರೆ ಅಂತೂ ಫುಲ್ ಆಯಿಲ್ ಜಿಡ್ಡಾಗೋಗ್ಬಿಡುತ್ತೆ. ಆದ್ದರಿಂದ 15 ದಿನಕ್ಕೆ ಒಂದು ಸರ್ತಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ಕ್ಲೀನ್ ಮಾಡ್ತೀನಿ. ಸೋಪ್ ಲಿಕ್ವಿಡ್ ಯಾವ್ದಾದ್ರು ತೊಗೊಂಡು ಈ ರೀತಿ ಒಂದು ಸರ್ತಿ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಯಾವ್ದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಿದ್ದೀನಿ. ತುಂಬ ಈಸಿಯಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಅದೇ ರೀತಿ ಟೈಲ್ಸ್ನ ಎಲ್ಲನೂ ಕೂಡ ಒಂದು ಸರ್ತಿ ಸೋಪ್ ಹಾಕಿ ಉಜ್ಕೊಂಡಿಡ್ತೀನಿ. ಈಗ ಯಾವ್ದು ಬಟ್ಟೆಯಲ್ಲಿ ನೀಟಾಗಿ ಎಲ್ಲ ಕಡೆನೂ ಒರೆಸ್ಕೊಳ್ತೀನಿ. ಹಾಗೆ ತುಂಬ ಡೀಪ್ ಕ್ಲೀನ್ ಮಾಡ್ತೀವಲ್ಲ, ಅಂದರೆ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆದು ಎಲ್ಲ ಮಾಡ್ತೀವಲ್ಲ, ಆ ಟೈಮಲ್ಲಿ ನಾನು ಸೋಪಲ್ಲಿ ಚೆನ್ನಾಗಿ ಉಜ್ಜಾದ್ಮೇಲೆ ನೀರಲ್ಲಿ ತೊಳ್ಕೊಳ್ತೀನಿ ಅಡುಗೆ ಮನೆ ಎಲ್ಲ. ಅದು ಆಲ್ಮೋಸ್ಟ್ ಅಲ್ಲೂ ವರ್ಷಕ್ಕೊಂದು ಸರ್ತಿ ಮಾಡ್ಕೊಳ್ತೀನಿ ಅಥವಾ 2 ಸಲ ಮಾಡ್ತೀನಿ ಅಷ್ಟೇ. ತುಂಬ ಸರ್ತಿ ಮಾಡೋಕ್ಕಾಗಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ನಂಗೆ 3 ದಿನ ಟೈಮ್ ಬೇಕಾಗುತ್ತೆ. ಆದ್ದರಿಂದ ಈ ರೀತಿ ಹಬ್ಬಗಳಿಗೇನಾದರೂ ಒಂದು ಸರ್ತಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಜಿಡ್ಡಾಗಿದೆ ಅಂದರೆ ಸ್ಟವ್ ಹತ್ರನೇ, ಅಂದರೆ ಈ ಬಾಟಲ್ಗಳೆಲ್ಲ ಇಡ್ತೀವಲ್ಲ ಅಲ್ಲೆಲ್ಲ ಸ್ವಲ್ಪ ಎಣ್ಣೆ ಜಿಡ್ಡಾಗಿರುತ್ತೆ. ಆಲ್ಮೋಸ್ಟ್ ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಯಾಕಂದರೆ ಬಂದಿದ್ದ ತಕ್ಷಣ ಅಡುಗೆ ಮನೆ ಕಾಣಿಸೋದ್ರಿಂದ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೇಬೇಕು. ಅದೇ ರೀತಿ ವಿಂಡೋಗಳು ಕೂಡ, ವಿಂಡೋನ ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ. ಈ ರೀತಿ ಏನಾದರೂ ಕ್ಲೀನ್ ಮಾಡಬೇಕು ಅಂದಾಗ ಸೇಮ್ ಅದೇ ರೀತಿ ಸೋಪ್ ಲಿಕ್ವಿಡ್ ತೊಗೊಂಡು ಒಂದು ಸರ್ತಿ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಉಜ್ಕೊಳ್ತೀನಿ. ಆಮೇಲೆ ಈ ರೀತಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಲಾಸ್ಟಲ್ಲಿ ಡ್ರೈ ಬಟ್ಟೆ ತೊಗೊಂಡು ಒರೆಸ್ಕೊಳ್ತೀನಿ. ಇಲ್ಲಾಂದರೆ ತುಂಬ ಏನಾದ್ರು ಜಿಡ್ಡಾಯಿತು ಅಂದರೆ ನೀರು ಹಾಕ್ಬಿಟ್ಟು ವಿಂಡೋನೆಲ್ಲ ತೊಳ್ಕೊಳ್ತೀನಿ. ಅದನ್ನು ಕೂಡ ಚೆನ್ನಾಗಾಗುತ್ತೆ. ಈ ರೀತಿ ಏನೋ ತುಂಬ ಗಲೀಜಾಗಿಲ್ಲ ಅಂದರೆ ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರು ಕೂಡ ನೀಟಾಗಿ ಆಗುತ್ತೆ. ನೋಡಿ ನಾನು ವಿಂಡೋಸ್ನೆಲ್ಲ ಇದೇ ರೀತಿ ಒರೆಸ್ಕೊಳ್ತಿದ್ದೀನಿ. ನಮ್ಮನೇಲಿ ಅಷ್ಟು ಗಲೀಜಾಗಿರಲಿಲ್ಲ. ನಾನು ರೀಸೆಂಟಾಗಿ ಒಂದು 15 ದಿನದ ಮುಂಚೆ ಎಲ್ಲ ಸ್ವಲ್ಪ ಒರೆಸ್ಕೊಂಡಿದ್ದೆ, ಆದ್ದರಿಂದ ಅಷ್ಟು ಗಲೀಜಾಗಿರಲಿಲ್ಲ. ಅದೇ ರೀತಿ ಮೇಲ್ಗಡೆ ಕಬೋರ್ಡುಗಳನ್ನು ಕೂಡ ಒರೆಸ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಗಲೀಜಿತ್ತು, ಏಕೆಂದರೆ ನಾನು ಇದನ್ನು ಪದೇ ಪದೇ ಏನು ಒರೆಸೋಕೆ ಹೋಗಲ್ಲ. ತುಂಬ ಒಂದು 3 ತಿಂಗಳ ಮೇಲೇ ಆಗೋಗಿತ್ತು ಇದನ್ನೆಲ್ಲ ಒರೆಸ್ಕೊಂಡು. ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇದನ್ನೆಲ್ಲ ಒರೆಸ್ಕೊಳ್ಳೋಷ್ಟೊತ್ತಿಗೆ. ಏಕೆಂದರೆ ಮತ್ತೆ ಸೋಪ್ ಹಾಕೋಕೆ ಒಂದು ಸರ್ತಿ ಹತ್ತಬೇಕು, ಆಮೇಲೆ ಯಾವ್ದು ಬಟ್ಟೆ ಜಾಲಿಸ್ಕೊಳ್ಳೋಕೆ ಒಂದು 2-3 ಸರ್ತಿ ಹತ್ತಿ ಇಳಿಬೇಕಪ್ಪ. ಹತ್ತಿ ಇಳಿದು ಅಂತೂ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಬೆನ್ನೆಲ್ಲ ನೋವು ಬಂದುಬಿಡ್ತು ಇವತ್ತು. ನೋಡಿ ಒಂದು ಸೈಡ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ. ಈ ಬಾಟಲ್ಗಳು ಕೂಡ ನೀಟಾಗಿ ಒಂದು ಸರ್ತಿ ಒರೆಸ್ಕೊಂಡು ಎಲ್ಲ ಯಾವ್ದಾದ್ರು ಖಾಲಿ ಆಗಿರೋದನ್ನೆಲ್ಲ ಫಿಲ್ ಮಾಡ್ಕೊಂಡು ಹಂಗೆ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಇವನು ಕೂಡ ಏನು ತೊಳೆದಿಲ್ಲ ನಾನು, ಏಕೆಂದರೆ ರೀಸೆಂಟಾಗಿ ಎಲ್ಲ ತೊಳೆದಿದ್ದೆ. ಸುಮ್ಮನೆ ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೊಂಡು ಇಟ್ಕೊಳ್ತೀನಿ. ಬಾಟಲ್ ಆದ ಕಾರಣ ನೀಟಾಗಿ ಒಂದು ಸರ್ತಿ ಒರೆಸ್ಕೊಂಡ್ರೆ ಸಾಕು. ಅದೇ ಈ ಸ್ಟೀಲ್ ಬಾಕ್ಸುಗಳಾಗಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಗಳಾಗಲಿ ಆದರೆ ಅವನು ಕಂಪಲ್ಸರಿ ಉಜ್ಜಲೇಬೇಕು, ತೊಳಿಲೇಬೇಕು. ನನಗೆ ಈ ರೀತಿ ಬಾಟ್ಲುಗಳು ಯೂಸ್ ಮಾಡೋದು ಅಂದರೆ ತುಂಬ ಇಷ್ಟ. ಅಲ್ಲಿಗೂ ಒಂದೊಂದು ಅವಾಗವಾಗ ಹೊಡಿತಾ ಇರ್ತೀನಿ, ಆದರೆ ಏನು ಮಾಡೋಕ್ಕಾಗಲ್ಲ. ಇದು ಯಾಕೋ ನನಗೆ ಮೊದಲಿಂದ ತುಂಬ ಇಷ್ಟ ಆಗಿದ್ದ ಕಾರಣ ಬಾಟ್ಲುಗಳನ್ನೇ ಯೂಸ್ ಮಾಡ್ತಿರ್ತೀನಿ. ಹಾಗೆ ನಾನು ಏನು ದುಡ್ಡು ಕೊಟ್ಟು ಯಾವುದು ತೊಗೊಂಡು ಬಂದಿಲ್ಲ. ಇವೆಲ್ಲ ಹಾರ್ಲಿಕ್ಸ್ದು ಮತ್ತು ಜಾಮ್ ಬಾಟಲ್ಸು ಇವೆಲ್ಲ ಇದ್ವಲ್ಲ, ಅವನ್ನೆಲ್ಲ ಖಾಲಿ ಮಾಡಿ ಇಟ್ಕೊಂಡಿರೋಂಥ ಬಾಟ್ಲುಗಳಷ್ಟೇ. ಯಾವುದೋ 2-3 ಅಷ್ಟೇ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ಇನ್ನೆಲ್ಲನೂ ಅದೇ ರೀತಿ ಯೂಸ್ ಮಾಡೋವಂಥದ್ದು. ಫಸ್ಟು ಈ ನ್ಯೂಟ್ರಲಾ ಇಂಥವೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಂಗೆ ಇಟ್ಕೊಂಡು ಬಂದಿದ್ದೆ. ಈಗ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಮಕ್ಳಿಗಂತೂ ನ್ಯೂಟ್ರಲಾ ಇವೆಲ್ಲ ಚೆನ್ನಾಗಿ ತಿಂತಾರೆ. ಆದರೆ ಗ್ಲಾಸ್ ಜಾರ್ ಕೊಡೋದ್ರಿಂದ ನನಗೆ ಇಷ್ಟ ಆಗುತ್ತದು. ನೋಡಿ ಈ ರೀತಿ ಎಲ್ಲನೂ ಜೋಡಿಸ್ಕೊಂಡಿದ್ದಾಯಿತು. ಈಗ ಐಸ್ ಕ್ರೀಮ್ ಟೈಮ್. ಮೈದಾ ಇಲ್ಲಿ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೊಗೊಬಂದು ಕೊಟ್ಟಿದ್ದಾರೆ. ಈಗ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀನಿ. ಮಧ್ಯದಲ್ಲಿ ಈ ಥರ ಒಂದು ಬ್ರೇಕ್ ತೊಗೊಂಡು ಒಂದು 10 ನಿಮಿಷ ಕುತ್ಕೊಂಡು ಮಾಡ್ತಾಯಿದ್ದೆ. ನನಗೆ ಕಂಟಿನ್ಯೂ ಕೆಲಸ ಮಾಡೋಕ್ಕಾಗಲ್ಲ, ಬೆನ್ನೋವು ಬಂದುಬಿಡುತ್ತೆ. ಆದ್ದರಿಂದ ಈ ರೀತಿ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತೀನಿ. ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ, ರಜೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಸಂಕ್ರಾಂತಿ ಹಬ್ಬದ್ದು, ಆದ್ದರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ. ಆದಿತಿ ನೋಡಿ ಹೆಲ್ಪ್ ಮಾಡ್ತಿದ್ದಾಳೆ ನನಗೆ. ಈ ಏಣಿ ತೊಗೊಬಂದಿದ್ರಲ್ಲ, ನಾನು ಹಂಗೆ ಫ್ಯಾನುಗಳನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಅಲ್ಲಿ ಬಂದು ಅವಳು ಹೆಲ್ಪ್ ಮಾಡ್ತಾಳೆ. ಒಂದು ಸೈಡ್ ಎಲ್ಲ ಕ್ಲೀನ್ ಆಯ್ತಲ್ಲ. ಈಗ ಕೆಳಗಡೆ ಕಬೋರ್ಡುಗಳನ್ನೆಲ್ಲ ಹಂಗೆ ಒರೆಸ್ಕೊಳ್ತಿದ್ದೀನಿ.
ಈ ಕೆಳಗಡೆ ಕಬೋರ್ಡುಗಳಂತೂ ಕಂಪಲ್ಸರಿ 2 ಡೇಸ್ಗೆ 1 ಡೇ ಒಂದ್ಸಲ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಏನೇ ಅಡುಗೆ ಮಾಡೋದು ಅಲ್ಲಿಗೆ ಸಿಡಿಯುತ್ತೆ, ಅದು ಏನಕ್ಕೆ ಸಿಡಿಯುತ್ತೆ ಅಂತ ಗೊತ್ತಿಲ್ಲ. ಕೆಳಗಡೆ ಅಂತೂ ಆವಾಗವಾಗ ಒರೆಸ್ಕೊಳ್ತಾನೇ ಇರ್ತೀನಿ, ಮನೆ ಒರೆಸ್ದಾಗೆಲ್ಲ ಒರೆಸ್ಕೊಳ್ತೀನಿ. ಆದ್ದರಿಂದ ಅಷ್ಟು ಗಲೀಜು ಅನಿಸ್ಲಿಲ್ಲ ಇವತ್ತು. ಒಂದು ವಾರ ಬಿಟ್ಟರು ಸಾಕು, ಫುಲ್ ಎಲ್ಲ ಗಲೀಜಾಗ್ಬಿಡ್ತಾವೆ ಇಲ್ಲಿ. ಆದ್ದರಿಂದ 2 ದಿನಕ್ಕೂ 3 ದಿನಕ್ಕೂ ಒಂದು ಸರ್ತಿ ಒರೆಸ್ಕೊಳ್ತಾನೇ ಇರ್ತೀನಿ ಇವನ್ನ. ನನಗಂತೂ ಇದೆಲ್ಲ ಒರೆಸ್ಕೊಂಡು ಲಾಸ್ಟಲ್ಲಿ ಬಂದು ಅಡುಗೆ ಮನೆ ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ. ಬೆಳಗ್ಗೆಯಿಂದ ಪಟ್ಟು ಕಷ್ಟ ಎಲ್ಲ 5 ನಿಮಿಷಕ್ಕೆ ಮಾಯ ಆಯಿತು ಅನ್ನಿಸ್ಬಿಡ್ತು. ಏನೋ ಖುಷಿ, ಚೆನ್ನಾಗಿ ಇಷ್ಟಪಟ್ಟು ನೋಡ್ಬೋದು ಅಡುಗೆ ಮನೆನ. ಹಾಗೆ ಕೆಲಸ ಮಾಡೋಕ್ಕೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಈಗ ಕೆಳಗಡೆ ಕಬೋರ್ಡ್ಗಳೆಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ, ಆಗಲೇ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಓವನ್ ಇರೋವಂಥ ಪ್ಲೇಸು, ಆಪೋಸಿಟ್ ಪ್ಲೇಸು, ಈಗ ಅದನ್ನು ಕ್ಲೀನ್ ಮಾಡಬೇಕು. ನಾನು ಇಲ್ಲಿ ಓವನ್ ಕ್ಲೀನ್ ಮಾಡೋಕ್ಕೂ ಸೇಮ್ ಮೆಥಡೇ, ಲಿಕ್ವಿಡ್ ತೊಗೊಂಡು ಇದೆಲ್ಲ ಡ್ರೈಯಲ್ಲೇ ಮಾಡ್ತೀನಿ. ಎಲ್ಲೇ ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಿಲ್ಲ ನಾನು. ಆಮೇಲೆ ಸೋಪ್ ಹಾಕಿದ್ದೀನಿ, ನೀರು ಹಾಕಲು ಒರೆಸ್ಕೊಂಡಿದ್ದೀನಿ ಅಂದ್ಕೊಂಡ್ಬಿಟ್ಟಿರ. ಬಟ್ಟೆನೂ ಕೂಡ ಫುಲ್ಲು ಹಿಂಡ್ಕೊಂಡು ಅದರಲ್ಲಿ ಒರೆಸ್ಕೊಳ್ತೀನಿ, ಯಾವುದೇ ರೀತಿ ನೀರು ಇಟ್ಕೊಳ್ಳಲ್ಲ. ಆಮೇಲೆ ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಇದಕ್ಕೆಲ್ಲ ನೀರು ಯೂಸ್ ಮಾಡಲೇಬಾರ್ದು, ಆದ್ದರಿಂದ ನಾನು ಎಲ್ಲೂ ಯೂಸ್ ಮಾಡಲ್ಲ. ಈ ಓವನ್ನು ಇವೆಲ್ಲ ಇದೇ ರೀತಿ ಒರೆಸ್ಕೊಳ್ತೀನಿ ಪ್ರತಿ ಸರ್ತಿನೂ. ಹಾಗೆಯೇ ಓವನ್ ಕೆಳಗಡೆನೂ ಕೂಡ ನೀಟಾಗಿ ಒಂದು ಸರ್ತಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಕೊಳ್ತೀನಿ. ಇವನ್ನೆಲ್ಲ ಪದೇ ಪದೇ ಏನು ತೆಗೆಯಲ್ಲ ನಾನು, ಆದ್ದರಿಂದ ತೆಗೆದಾಗ ಒಂದು ಸರ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ಸೋಪ್ ಹಾಕಿ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಎಲ್ಲ ಕಡೆನೂ ಉಜ್ಜಿಕೊಂಡು ಅದನ್ನು ಮತ್ತೆ ಎಲ್ಲ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಇಲ್ಲ ಅಂದರೆ ಒಂದೇ ಸರ್ತಿ ಎಲ್ಲ ತೆಗೆದುಬಿಟ್ಟು ಕೆಳಗಡೆ ಇಟ್ಬಿಟ್ಟು ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ. ಆ ರೀತಿನೂ ಮಾಡ್ತೀನಿ, ಈ ರೀತಿನೂ ಮಾಡ್ತೀನಿ. ಈಗ ತುಂಬ ಗಲೀಜಾಗಿರಲಿಲ್ಲ, ಆದ್ದರಿಂದ ಈ ರೀತಿ ಮಾಡ್ತೀನಿ. ಓವನ್ ಪ್ಲೇಸ್ ಎಲ್ಲ ಕ್ಲೀನ್ ಆಯ್ತಲ್ಲ. ಈಗ ಓವನ್ ಒಳಗಡೆ ಇರೋಂಥ ಪ್ಲೇಟು, ಅಂದರೆ ಗ್ಲಾಸ್ ಪ್ಲೇಟ್ ಇದೆಯಲ್ಲ, ಅದನ್ನು ಕೂಡ ನೀಟಾಗಿ ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಒರೆಸ್ಬಿಟ್ಟು ನೀಟಾಗಿ ಜೋಡಿಸ್ಬಿಡ್ತೀನಿ. ಬನ್ನಿ ಓವನ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿದೆ. ನಾವಂತೂ ಓವನ್ ತುಂಬಾ ಯೂಸ್ ಮಾಡ್ತೀವಿ. ಏನಕ್ಕಪ್ಪ ಅಂದರೆ ಪ್ರತಿಯೊಂದನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ. ನಮ್ಮನೇಲಿ ಯಾರು ತಣ್ಣಗಿರೋ ತಿನ್ನಬೇಕು ಅಂತ ಇಷ್ಟ ಆಗಲ್ಲ, ಬಿಸಿ ಮಾಡ್ಕೊಂಡೇ ತಿಂತಿರ್ತೀವಿ. ಹಾಗೆ ನಾವು ಮಾಡೋದಂದರೆ ಪಿಜ್ಜಾ ಈ ಥರದ್ದು ಮಾಡ್ತೀವಿ. ಕೇಕೇನು ಸ್ವಲ್ಪ ತುಂಬಾ ಕಡಿಮೆ ಮಾಡೋದು. ಓವನ್ ಎಲ್ಲ ಆಗಿದ್ದಾದಮೇಲೆ ನೆಕ್ಸ್ಟು ಮಿಕ್ಸಿನೂ ಕೂಡ ಸೇಮ್ ಮಾಡ್ತೀನಿ. ಫಸ್ಟು ಸೋಪಲ್ಲೆಲ್ಲ ಚೆನ್ನಾಗಿ ಉಜ್ಜಿಕೊಂಡಾದಮೇಲೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಇದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನೀರು ಹಾಕಲ್ಲ ನಾನು, ನೀರು ಹಾಕ್ದೇ ನೀಟಾಗಿ ಒರೆಸ್ಕೊಳ್ತೀನಿ. ಮಿಕ್ಸಿ ಆವಾಗವಾಗ ಮಾಡಿದ ತಕ್ಷಣ ಒಂದು ಸರ್ತಿ ಒರೆಸಿಟ್ಕೊಂಡ್ರೆ ನೀಟಾಗಿರುತ್ತೆ. ನಮ್ಮದು ಆಲ್ಮೋಸ್ಟ್ ಅಲ್ಲಿ 2 ವರ್ಷ ಆಗ್ತಾ ಬಂತು. ನೋಡಿ ಮಿಕ್ಸಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿ ಸರ್ತಿ ಏನಾದರೂ ರುಬ್ಬಿದಾಗ ಒಂದು ಸರ್ತಿ ಒರೆಸ್ಬಿಟ್ಟು ಇಟ್ಬಿಡ್ತೀನಿ. ಹಾಗೆ ಕೆಳಗಡೆ ಇರೋಂಥ ಮಣೆನೂ ಕೂಡ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಳ್ತೀನಿ. ಅದೆಲ್ಲ ಆ ಸೈಡ್ದು ಎಲ್ಲ ಕೂಡ ಕ್ಲೀನ್ ಆಯಿತು. ಈಗ ಸ್ವಲ್ಪ ಮನಿ ಪ್ಲಾಂಟ್ ಇಡೋಣ ಅಂತ ಎಲ್ಲ ಜೋಡಿಸ್ಕೊಳ್ತಿದ್ದೀನಿ. ಗ್ಲಾಸ್ ಜಾರುಗಳಿಗೆಲ್ಲ ನೀರು ಹಾಕಿ ಇಟ್ಕೊಂಡಿದ್ದೆ. ಈಗ ಮನಿ ಪ್ಲಾಂಟ್ ಸ್ವಲ್ಪ ತೊಗೊಬಂದು ಹಾಕ್ಕೊಳ್ತಿದ್ದೀನಿ. ಮನೆ 15 ದಿನಕ್ಕೊಂದು ಸರ್ತಿ ಈ ರೀತಿ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ. ಹೋದ ಸಲ ತುಂಬ ಗಲೀಜಾಯಿತು ಅನಿಸು, ಆದ್ದರಿಂದ ಎಲ್ಲ ತೆಗೆದು ಸ್ವಲ್ಪ ಬಾಟುಗಳನ್ನೆಲ್ಲ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಬಿಟ್ಟಿದ್ದೆ. ಈಗ ಮತ್ತೆ ಮನಿ ಪ್ಲಾಂಟ್ನೆಲ್ಲ ಕಟ್ ಮಾಡ್ಕೊಬಂದು ಅದನ್ನ ಇಲ್ಲಿ ಜೋಡಿಸ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸ್ವಲ್ಪ ಹಾಗೆ ಕಲರ್ದು ಶೋ ಗಿಡ ಇತ್ತು, ಅದನ್ನು ಕೂಡ ಜೋಡಿಸ್ಕೊಂಡೆ. ಹಾಗೆಯೇ ಇವಾಗ ಸಿಂಕ್ ತೊಳೆಯೋ ಟೈಮ್. ಸಿಂಕ್ ತೊಳಿಲಿಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಿರೋಂಥ ಪೇಸ್ಟ್ ನೋಡಿಸ್ತೀನಿ ಬನ್ನಿ. ಏನಪ್ಪ ಅದು ಅಂದರೆ 1-2 ಸ್ಪೂನಷ್ಟು ಪೀತಾಂಬರಿ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ನಿಂಬುಪ್ಪು, 1 ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕೊಡಿ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ, ಅಂದರೆ ವಿಮ್ ಲಿಕ್ವಿಡು. ಇದನ್ನೆಲ್ಲ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಇದು ಅಲರ್ಜಿ ಅನಿಸಿದ್ರೆ ಇದಕ್ಕೆ ಗ್ಲೌಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ದರಿಂದ ಕೈಯಲ್ಲೇ ಮಾಡ್ಕೊಳ್ತೀನಿ. ನೋಡಿ ನಲ್ಲಿ ಎಷ್ಟು ಗಲೀಜಾಗಿದೆ ಅಂದ್ರೆ. ಈಗ ಇದರಲ್ಲಿ ಹಾಕ್ಬಿಟ್ಟು ಒಂದು ಸರ್ತಿ ಎಲ್ಲ ಉಜ್ಜಿಬಿಟ್ಟು ಒಂದು 5 ನಿಮಿಷ ಅದೇ ರೀತಿ ಬಿಟ್ಬಿಡ್ತೀನಿ. ಅದರಲ್ಲೇ ಎಲ್ಲ ಸಿಂಕು ಕೂಡ ನೀಟಾಗಿ ಉಜ್ಕೊಳ್ತೀನಿ. ಒಂದು 15 ದಿನಕ್ಕೊಂದು ಸರ್ತಿ ಈ ರೀತಿ ಮಾಡೋದ್ರಿಂದ ಸಿಂಕು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಲ್ಲಿನೂ ಕೂಡ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈ ರೀತಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಬಿಟ್ಟಾದಮೇಲೆ ಸ್ಕ್ರಬ್ಬರ್ ಬರ್ತದೆ, ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ, ಅದರಲ್ಲಿ ಈ ಸಿಂಕ್ನ ಉಜ್ಜಿದ್ದೀನಿ. ನಲ್ಲಿ ಉಜ್ಜಿಲ್ಲ, ನಲ್ಲಿ ಮಾಮೂಲಿ ಸ್ಕ್ರಬ್ಬರಲ್ಲೇ ಉಜ್ಜಿದ್ದೀನಿ. ಸಿಂಕ್ ಮಾತ್ರ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಲ್ಲಿ ಉಜ್ಜಿತೀನಿ. ಇಲ್ಲ ಅಂದರೆ ಬ್ರಷ್ ತೊಗೊಂಡು ಉಜ್ಬೋದು. ನಾನಿಲ್ಲಿ ಸ್ಟೀಲ್ ಸ್ಕ್ರಬ್ಬರಲ್ಲೇ ಚೆನ್ನಾಗಿ ಉಜ್ಕೊಳ್ತೀನಿ. ಅದರಲ್ಲಿ ಉಜ್ಜೋದ್ರಿಂದ ಎಲ್ಲೂ ಗಲೀಜಿದ್ರೂ ನೀಟಾಗಿ ಬಂದುಬಿಡುತ್ತೆ. ಆದ್ದರಿಂದ
ಚೆನ್ನಾಗಿ ಒಂದು ಸರ್ತಿ ಉಜ್ಕೊಳ್ತೀನಿ. ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು. ಆಮೇಲೆ ಈ ರೀತಿ ಚೆನ್ನಾಗಿ ಉಜ್ಜಾದ್ಮೇಲೆ ನೀರಲ್ಲಿ ತೊಳ್ಕೊಬೇಕು. ನೋಡಿ ಸಿಂಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅದೇ ರೀತಿ ನಲ್ಲಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ನಮ್ಮ ಸಿಂಕ್ ಸ್ವಲ್ಪ ಚೆನ್ನಾಗಿಲ್ಲ, ಆದ್ರೂ ಈ ರೀತಿ ಉಜ್ಜಿ ಇಟ್ಕೊಳ್ತೀನಿ. ಪ್ರತಿ ಸಲ ಪಾತ್ರೆ ತೊಳೆದಾಗೂ ಉಜ್ಕೊಳ್ತೀನಿ. ಅದೇ ರೀತಿ ಇಲ್ಲಿ ಕೌಂಟರ್ ಟಾಪ್ ಮೇಲೆ ಕಲ್ಲು ಹಾಕ್ಸಿರ್ತೀವಲ್ಲ, ಅಂದರೆ ಎಕ್ಸ್ಟ್ರಾ ನೀರೇನು ಹೊರಗಡೆ ಬರ್ದಂಗೆ ಆ ಕಲ್ಲು ಯಾಕೋ ಓಪನ್ ಆಗಿ ಬಂದುಬಿಟ್ಟಿದೆ. ಅದನ್ನು ಗ್ರಾನೈಟರ್ ಬಂದಾಗ ಹಾಕ್ಸ್ಬೇಕು. ಅದಕ್ಕೆ ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೋಡಿ 2 ಪೀಸ್ ಆಗಿ ಬಂದಿದೆ. ಈಗ ಎಲ್ಲ ಕ್ಲೀನ್ ಆಯಿತು. ಲಾಸ್ಟಲ್ಲಿ ಎಣ್ಣೆ ಡಬ್ಬ ಮತ್ತು ಇವೆಲ್ಲ ಇಟ್ಕೊಳ್ತೀವಲ್ಲ, ಅದನ್ನು ಸ್ವಲ್ಪ ಜೋಡಿಸ್ಕೊಳ್ತಿದ್ದೀನಿ. ಈ ರೀತಿ ಸ್ಟ್ಯಾಂಡ್ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅಥವಾ ಪ್ಲೇಟ್ ಇಟ್ಕೊಂಡು ಪರವಾಗಿಲ್ಲ, ಒಂದು ಬಟ್ಟೆ ಹಾಕ್ಕೊಂಡು ಎಣ್ಣೆ ಬಾಟ್ಲುಗಳು, ಹಿಂಗು ಇವೆಲ್ಲ ಅಲ್ಲೇ ಜೋಡಿಸ್ಕೊಳ್ತೀನಿ. ಬನ್ನಿ ಈಗ ಅಡುಗೆ ಮನೆ ತೋರಿಸ್ತೀನಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಯಾವ ರೀತಿ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ. ಅದೇ ರೀತಿ ನಿಮ್ಗೇನಾದರೂ ಈ ಕ್ಲೀನಿಂಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.